ದೇವಗಿರಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಏಕಾದಶಿ ಪ್ರಯುಕ್ತ ಎಂಟಾಪುರದ ಗೋವಿಂದಪ್ಪನವರು ನಾಮ ಇಡ್ತಾ ಇದ್ದಾರೆ. ಒಳ್ಳೆಯದು ಅವರಿಗೆ ದೇವಸ್ಥಾನ ಬಂದು ನಾಮ ಇಟ್ಟಿದ್ರು. ಒಳ್ಳೆಯದಾಗಿ ಒಳ್ಳೆಯದಾಗಿ. ಪಾವಗಡ ಪಟ್ಟಣದ ಶಿರಾ ರಸ್ತೆ ಮಾರ್ಗದಲ್ಲಿರುವ ದೇವಗಿರಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪ್ರಥಮ ಏಕಾದಶಿ ಪ್ರಯುಕ್ತ ಶನಿವಾರ ವಿಶೇಷ ಪೂಜೆಗಳನ್ನು ಏರ್ಪಡಿಸಲಾಗಿತ್ತು. ಶನಿವಾರ ಪ್ರಥಮ ಏಕಾದಶಿ ಪ್ರಯುಕ್ತ ನೂರಾರು ಭಕ್ತರು ದೇವಗಿರಿಯ ಬೆಟ್ಟದಲ್ಲಿ ನೆಲೆಸಿರುವ ಸಪ್ತಗಿರಿ ವಾಸನನ್ನು ದರ್ಶನ ಮಾಡಿಕೊಂಡು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಬನ್ನಿ ಹಾಗಾದರೆ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನಾವೀಗ ನೋಡೋಣ. ನಿಮ್ಮ ಈ ಒಂದು ದರ್ಶನದಿಂದ ನಾವು ಇವಾಗ ಮಾಡ್ತಾ ಇರುವ ಈ ಒಂದು ಉಯ್ಯಾಲ ಮಹೋತ್ಸವದಿಂದ ನಮ್ಮ ಅಷ್ಟಕಷ್ಟಗಳು ಏನಾದ್ರಿದೆಯೋ ಅವೆಲ್ಲವೂ ಪರಿಹಾರವಾಗಿ ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ ಆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಯವ ಸದಾಕಾಲದಲ್ಲಿ ಇರಬೇಕು ಸ್ವಾಮಿ ಅಂತೇಳಿ ಚೆನ್ನಾಗಿ ಪ್ರಾರ್ಥನೆ ಮಾಡಿಕೋಬೇಕು. ಯದ್ಭಾವ ತದ್ಭವತಿ ಅಂತಾರೆ ದೊಡ್ಡವರು. ನಾವು ಯಾವ ಭಾವನೆಯಿಂದ ಸ್ವಾಮಿನ ದರ್ಶನ ಮಾಡ್ಕೊಂತೀವೋ ಅದೇ ಭಾವನೆಗೆ ತಕ್ಕಂತಾಗಿ ಸ್ವಾಮಿನವರ ಫಲಿತವನ್ನು ಕೊಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ನಮ್ಮ ಮೇಲೆ, ನಮ್ಮ ಮನೆಯ ಮೇಲೆ ಸದಾ ಕಾಲ ಆ ಲಕ್ಷ್ಮೀ ಕೃಪಾ ಕಟಾಕ್ಷ ಇರಬೇಕಂತ ಸ್ವಾಮಿ ಅಂತೇಳಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೋಬೇಕು. ಅನಂತರ ಇವಾಗ ಉಯ್ಯಾಲೋತ್ಸವಕ್ಕೆ ಕಮಿಟಿಯವರು, ದೇವಸ್ಥಾನ ಧರ್ಮಕರ್ತರು ಎಲ್ಲರೂ ಮಾಡಿದಾದ ಮೇಲೆ ಎಲ್ಲರಿಗೂ ಪ್ರತಿ ಒಬ್ಬರಿಗೂ ಈ ಒಂದು ಉಯ್ಯಾಲ ಮಹೋತ್ಸವವನ್ನು ಮಾಡುವ ಒಂದು ಅವಕಾಶವನ್ನು ದೇವಗಿರಿ ಸಂಸ್ಥಾನವು ನೀಡಿರುತ್ತದೆ. ಪಾವಗಡ ಪಟ್ಟಣದ ಅಗಸರಕುಂಟೆ ಬಳಿ ನೂತನವಾಗಿ ನಿರ್ಮಾಣವಾಗಿರುವ ಮರಿಮಾನು ಕುಟುಂಬಸ್ಥರಿಂದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಭಾನುವಾರ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ದೇವಸ್ಥಾನದ ಸಮಿತಿ ಪ್ರಕಟಿಸಿದೆ. ನಾಳೆ ಭಾನುವಾರ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ರಂಗನಾಥ ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತೆ. ಪ್ರತಿ ವರ್ಷದಂತೆ ಈ ವರ್ಷನೂ
ನಮ್ಮ ಮರಿಮಾನ್ ತೋಟ ಅಣ್ಣ ತಮ್ಮಂದಿರ ಎಲ್ಲರಿಂದನೂ ಪೂಜೆ ನಡೀತಿದ್ದು. ಎಲ್ಲ ಭಕ್ತಾದಿಗಳು ಬರೋದಕ್ಕೆ ಕೇಳ್ತಾರೆ. ಓಕೆ, ಎಷ್ಟನೇ ವರ್ಷ ಇದು ಮಾಡ್ತಾ ಇರೋದು? ಇದು ಪ್ರತಿ ವರ್ಷ ನಮ್ಮ ನಮ್ಮ ತಾತನ ಕಾಲದಿಂದ ಹಿಂದಿನಿಂದಲೂ ನಡ್ಕೊಂಡು ಬರ್ತಾ ಇದೆ. ಓಕೆ. ಈ ದೇವಸ್ಥಾನ ಕಟ್ಟಿ ಒಂದು 3 ವರ್ಷ ಆಯಿತು. ಈ ದೇವಸ್ಥಾನ ಕಟ್ಟಿ ಹಿಂದೆ ಗವಿಯಲ್ಲಿ ದೇವರಿತ್ತು. ಗವಿಯಲ್ಲೇ ಪೂಜೆ ಆಗ್ತಿದ್ದಾನೆ. ಓಕೆ, ನಾಳೆ ಏಕಾದಶಿ ಪ್ರಯುಕ್ತ ಎಲ್ಲ ಪೂಜೆಗಳೆಲ್ಲ ಇರುತ್ತೆ. ಪೂಜೆ ಇರುತ್ತೆ. ಆಯ್ತು. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿಗೆ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.